ಇವತ್ತಿನ ವಿಡಿಯೋಲಿ ಆಯಿಲಿ ಸ್ಕಿನ್ ಇರೋರಿಗೆ ಮತ್ತು ಜಾಸ್ತಿ ಸ್ವೆಟ್ ಆಗೋರಿಗೆ ಈ ಒಂದು ಬ್ಯೂಟಿಫುಲ್ ರಿಸೆಪ್ಷನ್ ಮೇಕಪ್ ಲುಕ್ ಹೇಗೆ ನೀವು ಮಾಡ್ಕೋಬೋದು ಅಂತ ತೋರಿಸ್ತೀನಿ. ರಿಸೆಪ್ಷನ್ ಅಂತ ಅಲ್ಲ, ಬೇರೆ ಯಾವುದಾದ್ರೂ ನಾಮಕರಣ, ಗೃಹ ಪ್ರವೇಶ, ಇಲ್ಲಾಂದರೆ ಯಾವುದಾದ್ರೂ ಗ್ರ್ಯಾಂಡ್ ಒಕೇಶನ್ ಇದ್ದಲ್ಲಿ, ಮದುವೆಗಳು, ಸಮಾರಂಭಗಳು ಈ ಥರ ಏನಾದರೂ ಇದ್ದಲ್ಲಿ ನೀವು ಈ ಒಂದು ಮೇಕಪ್ ಲುಕ್ನ ಟ್ರೈ ಮಾಡ್ಬೋದು. ಅಂದ ಹಾಗೆ ನಾನು ಯೂಸ್ ಮಾಡುವಂಥ ಎಲ್ಲ ಪ್ರಾಡಕ್ಟ್ ಲಿಂಕ್ ನಿಮಗೆ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ದಯವಿಟ್ಟು ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ಕಮ್ ಲೆಟ್ಸ್ ಬಿಗಿನ್ ಟುಡೇಸ್ ವಿಡಿಯೋ. ಮೊದಲನೇದಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಕಡಲೆ ಹಸಿಟ್ಟಿದ್ರೆ ಕಡಲೆ ಹಸಿಟ್ಟಲ್ಲಿ ನೀವು ದಿನಾಗಲೂ ಫೇಸ್ ವಾಶ್ ಮಾಡ್ಬೋದು ಆಯಿಲಿ ಸ್ಕಿನ್ನವರು. ಇಲ್ಲಾಂದರೆ ಯಾವುದಾದ್ರೂ ಆಯಿಲ್ ಫ್ರೀ ಫೇಸ್ ವಾಶ್ ಯೂಸ್ ಮಾಡ್ಬೋದು. ನನ್ನ ಆಯಿಲಿ ಸ್ಕಿನ್ ಕೇರ್ ಫ್ರೆಂಡ್ಸ್ಗೆ ಒಂದು ಡೆಡಿಕೇಟೆಡ್ ಸ್ಕಿನ್ ಕೇರ್ ರೂಟೀನ್ ಮಾಡಿದ್ದೆ, ನನ್ನ ಚಾನಲಲ್ಲಿದೆ, ದಯವಿಟ್ಟು ಚೆಕ್ ಮಾಡಿ. ಇದಾದ ನಂತರ ಐಸ್ ಕ್ಯೂಬ್ನಿಂದ ನಿಮ್ಮ ಫೇಸ್ನ ರಬ್ ಮಾಡಿ. ಇದೇನು ಮಾಡುತ್ತೆ ಅಂದರೆ ನಮ್ಮ ಮೇಕಪ್ನ ಸ್ವೆಟ್ ಪ್ರೂಫ್ ಮಾಡುತ್ತೆ ಮತ್ತು ಜಾಸ್ತಿ ಹೊತ್ತಿರೋ ಥರ ಮಾಡುತ್ತೆ. ಈಗ ಸ್ವೆಟ್ ಹೇಗೆ ಕಂಟ್ರೋಲ್ ಮಾಡುತ್ತಪ್ಪ ಅಂದರೆ, ಇದು ನಾವು ಫೇಸ್ ಮೇಲೆ ರಬ್ ಮಾಡ್ತಿದ್ದ ಹಾಗೆ ನಮ್ಮ ಫೇಸ್ ಫುಲ್ ಕೋಲ್ಡ್ ಆಗಿಬಿಡುತ್ತೆ, ತಂಪಾಗಿರುತ್ತೆ. ಕೆಲವ್ರಿಗಂತೂ ನಾವು ಪ್ರಾಡಕ್ಟ್ ಹಾಕುವಾಗ್ಲೇ ಕನ್ಸೀಲರ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಇದೆಲ್ಲ ಹಾಕುವಾಗ್ಲೇ ಸ್ವೆಟ್ ಆಗ್ತೀವಿ. ಸೊ ಆ ಚಾನ್ಸಸ್ನ ಕಡಿಮೆ ಮಾಡುತ್ತೆ. ತಕ್ಕ ಮಟ್ಟಿಗೆ ಸ್ವೆಟ್ ಪ್ರೂಫ್ ಆಗುತ್ತೆ. ಅಂದರೆ ನೀವು ಪ್ರಾಡಕ್ಟ್ ಹಾಕುವಾಗ್ಲೇ ಸ್ವೆಟ್ ಆಗೋದಾಗಲಿ, ಪ್ರಾಡಕ್ಟ್ ಹಾಕಿದ ಮೇಲೆ ಸ್ವೆಟ್ ಆಗೋದಾಗಲಿ ಆ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ 1 ನಿಮಿಷಗಳ ಕಾಲ ನೀವು ಈ ರೀತಿ ಫೇಸ್ನ ರಬ್ ಮಾಡಿ. ಈ ಥರ ನಿಮ್ಮ ಹತ್ರ ಐಸ್ ಕ್ಯೂಬ್ ಇಲ್ಲ ಅಂದರೆ ಫುಲ್ ತಣ್ಣಗಿರೋ ನೀರೇನಾದರೂ ಇದ್ದರೆ ಅದರಿಂದ ಕೂಡ ನೀವು ಫೇಸ್ನ ಒಂದ್ಸರಿ ತೊಳ್ಕೊಬೋದು ನೀಟಾಗಿ. ಇದಾದ ನಂತರ ನೀಟಾಗಿ ಮುಖನ ಒರೆಸಿದ ನಂತರ ನನ್ನ ಫೇಸ್ ಫುಲ್ ತಂಪಾಗಿ ಫೀಲ್ ಆಗ್ತಿದೆ. ತುಂಬ ಜನ ಆಯಿಲಿ ಸ್ಕಿನ್ ಇರೋರು ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ಇನ್ನೂ ಆಯಿಲಿ ಆಗುತ್ತೆ ಅಂತ ಅಂದ್ಕೊಳ್ತೀರಾ. ಆದ್ದರಿಂದ ಕೆಲವರು ಮಾಯ್ಶ್ಚರೈಸರನ್ನೇ ಸ್ಕಿಪ್ ಮಾಡ್ತಾರೆ. ಸೊ ಹಾಗೆ ಮಾಡಬಾರ್ದು. ನ್ಯೂಟ್ರಿಜಿನಾ ಹೈಡ್ರೋ ಬೂಸ್ಟ್ ವಾಟರ್ ಜೆಲ್ ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿದೆ ಆಯಿಲಿ ಸ್ಕಿನ್ ಇರೋರಿಗೆ. ಇದು ಬಿಟ್ಟು ನಿಮಗೆ ಈ ಜೆಲ್ ಬೇಸ್ಡ್ ಫಾರ್ಮಲ್ಲಿರುತ್ತೆ ನೋಡಿ, ಆ ರೀತಿಯಾದಂಥ ಲೈಟ್ ಮಾಯ್ಶ್ಚರೈಸರ್ಸ್ನ ನೀವು ಯೂಸ್ ಮಾಡ್ಬೋದು. ಕ್ರೀಮಿ ಮಾಯ್ಶ್ಚರೈಸರ್ಸ್ ಯಾವತ್ತೂ ಡ್ರೈ ಸ್ಕಿನ್ ಇರೋರಿಗೆ, ಕಾಂಬಿನೇಷನ್ ಸ್ಕಿನ್, ನಾರ್ಮಲ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದು. ವೆರಾಸ್ ಆಯಿಲಿ ಸ್ಕಿನ್ ಇರೋರು ಈ ಥರ ವಾಟರ್ ಜೆಲ್ ಆರ್ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ ಅಂತ ಇರುತ್ತೆ, ಅದನ್ನು ಚೂಸ್ ಮಾಡ್ಬೋದು. ನಾನು ಹೇಳಿದಾಗೆ ನನ್ನ ಆಯಿಲಿ ಸ್ಕಿನ್ ಕೇರ್ ರೂಟೀನಲ್ಲಿ ಅದೆಲ್ಲ ಪ್ರಾಡಕ್ಟ್ಸ್ ಇದೆ. ಯಾವ ಥರ ನೀವು ಸಿರಮ್ ಯೂಸ್ ಮಾಡಬೇಕು, ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು, ಯಾವ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಯಾವ ಟೋನರ್ ಯೂಸ್ ಮಾಡಬೇಕು, ಇದೆಲ್ಲ ಇನ್ಫಾರ್ಮೇಷನ್ ಇದೆ. ದಯವಿಟ್ಟು ಆಯಿಲಿ ಸ್ಕಿನ್ ಇರೋರು ಒಂದು ಸ್ಕಿನ್ ಕೇರ್ ರೂಟೀನ್ ಬೇಕಂದರೆ ಆ ಒಂದು ವೀಡಿಯೋಸ್ನ ಚೆಕ್ ಮಾಡಿ. ಈಗ ನೀಟಾಗಿ ನಾನು ನನ್ನ ಮಾಯ್ಶ್ಚರೈಸರ್ನ ಹಾಕ್ಕೊಂಡೆ. ಅಂಡರ್ ಐ ಏರಿಯಾನೆಲ್ಲ ಮರಿಬೇಡಿ. ಸೊ ಇದೇನು ಮಾಡುತ್ತೆ ಅಂದರೆ ವಾಟರ್ ಬೇಸ್ಡ್ ಆಗಿರೋದ್ರಿಂದ ಫುಲ್ ಲೈಟಾಗಿ ಫೀಲ್ ಆಗುತ್ತೆ ಮತ್ತು ಅಷ್ಟು ನಿಮಗೆ ಗ್ಲಾಸಿಯಾಗಿ ಡ್ಯೂವಿಯಾಗಿ ಅನಿಸೋದಿಲ್ಲ. ಮತ್ತು ಈ ಒಂದು ಮಾಯ್ಶ್ಚರೈಸರ್ ನಾನ್ ಸ್ಟಿಕ್ಕಿ ಕೂಡ, ನಿಮಗೆ ಒಂದು ಸ್ಟಿಕ್ಕಿ ಫೀಲಿಂಗ್ ಕೂಡ ಆಗೋದಿಲ್ಲ, ಅಂಟು ಥರ ಕೂಡ ಇರೋದಿಲ್ಲ. ಪ್ರೈಮರ್ ಯಾವತ್ತೂ ನೀವು, ಇದು ಕೂಡ ಅಷ್ಟೇ, ಜೆಲ್ ಬೇಸ್ಡಲ್ಲಿರುವಂಥ ಪ್ರೈಮರ್ನ ಯೂಸ್ ಮಾಡಿ. ಶುಗರ್ನ ಪ್ರೈಮರ್, ಪೋರ್ ಮಿನಿಮೈಸಿಂಗ್ ಪ್ರೈಮರ್, ಇದರಿಂದನೇ ಇದೆ ನೋಡಿ ಆಯಿಲ್ ಕಂಟ್ರೋಲ್ ಪ್ರೈಮರ್. ಅಂದರೆ ಇದನ್ನು ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಫುಲ್ ಮ್ಯಾಟ್ ಫಿನಿಶ್ ಕೊಡುತ್ತೆ. ಪ್ರೈಮರ್ ಯೂಸ್ ಮಾಡೋದು ಅಗೇನ್ ಇಂಪಾರ್ಟೆಂಟ್. ನಿಮಗೆ ಒಂದು ಆಯಿಲ್ ಫ್ರೀ ಲುಕ್ ಬೇಕಂದ್ರೆ, ಅಂದರೆ ಆಯಿಲಿಯಾಗಿ ಮಾಡೋದನ್ನು ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ಸ್ವೆಟ್ನ ಕೂಡ ತಡೆಯುತ್ತೆ. ನೋಡಿ, ಇದು ಕೂಡ ಜೆಲ್ ಫಾರ್ಮಲ್ಲಿ ಇರೋದ್ರಿಂದ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಒಂದು ಮ್ಯಾಟ್ ಲುಕ್ ಕೊಡುತ್ತೆ, ಗ್ಲಾಸಿ ಲುಕ್ ಕೊಡೋದಿಲ್ಲ. ಈಗ ನಿಮಗೆ ಡ್ರೈ ಸ್ಕಿನ್ ಇರೋರಾಗಿದ್ದರೆ ನೀವು ಡ್ಯೂಯಿ ಪ್ರೈಮರ್ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಇರೋರು ನೋಡಿ ಈ ಥರ ಆಯಿಲ್ ಕಂಟ್ರೋಲ್ ಪ್ರೈಮರ್ನ ಯೂಸ್ ಮಾಡಬೇಕು. ಇದು ನನ್ನ ಪೋರ್ ಮಿನಿಮೈಸಿಂಗ್ ಪ್ರೈಮರ್ ಅಂತ ಹೇಳೋದ್ನಲ್ವ, ನಿಮ್ಮ ಪೋರ್ಸ್ಗಳನ್ನ ಕೂಡ ಬ್ಲರ್ ಮಾಡುತ್ತೆ. ನಿಮಗೆ ಅನ್ಇವನ್ ಟೆಕ್ಸ್ಚರ್ ಇದ್ದರೆ ಕೂಡ ಅದನ್ನು ಕೂಡ ಬ್ಲರ್ ಮಾಡುತ್ತೆ, ಗಿವಿಂಗ್ ಯು ವೆರಿ ಸ್ಮೂತ್ ಫ್ಲಾಲೆಸ್ ಫಿನಿಶ್ ಆನ್ ಯರ್ ಸ್ಕಿನ್. ಇದರ ಮೇಲೆ ನೀವು ಮೇಕಪ್ ಈಸಿಯಾಗಿ ಸ್ಮೂತಾಗಿ ಬರೋ ಥರ ಮಾಡ್ಬೋದು. ಸೊ ಆಯಿಲಿ ಸ್ಕಿನ್ ಇರೋರಿಗೆ ಯಾವ ಪ್ರೈಮರ್ನ ಕೊಂಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಪ್ಲೀಸ್ ಗೋ ಫಾರ್ ದಿಸ್ ಪ್ರೈಮರ್, ಶುಗರ್ನ ಪೋರ್ ಮಿನಿಮೈಸಿಂಗ್ ಪ್ರೈಮರ್, ಒನ್ ಆಫ್ ದ ಬೆಸ್ಟ್ ಪ್ರೈಮರ್. ಆಮೇಲೆ ಈ ಒಂದು ಪಿಗ್ಮೆಂಟೇಷನ್ ಎಲ್ಲ ಏನಿದೆ ನೋಡಿ, ಇದನ್ನು ನಾವು ಕಲರ್ ಕರೆಕ್ಟ್ ಮಾಡಬೇಕು. ಪ್ಯಾಕ್ನ ಟೇಕ್ ಕವರ್ ಕನ್ಸೀಲರ್ ಇನ್ ಶೇಡ್ ಪಂಪ್ಕಿನ್ ಯೂಸ್ ಮಾಡ್ತಿದ್ದೀನಿ. ಜಾಸ್ತಿ ಪಿಗ್ಮೆಂಟೇಷನ್ ಇರೋರು ಈ ರೀತಿ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿ ನೀವು ಕಲರ್ ಕರೆಕ್ಟ್ ಮಾಡಿಬಿಟ್ಟು ಆಮೇಲೆ ಕನ್ಸೀಲರ್ನ ಯೂಸ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇಲ್ಲ ಅಂದರೆ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡಿಬಿಟ್ಟು ನಾನು ಕನ್ಸೀಲರ್ ಯೂಸ್ ಮಾಡ್ತೀನಿ ನೆಕ್ಸ್ಟು, ಅದರಿಂದ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಇದೇನು ಮಾಡುತ್ತೆ ಅಂದರೆ ಡಾರ್ಕ್ ಸರ್ಕಲ್ಸ್ನ, ನಮ್ಮದು ಅಂಡರ್ಟೋನ್ ಏನಿದೆ ಅದನ್ನೆಲ್ಲ ಫುಲ್ಲು ನ್ಯೂಟ್ರಲೈಸ್ ಮಾಡುತ್ತೆ. ಇದರ ನಂತರ ನಾವು ಕನ್ಸೀಲರ್ ಹಾಕಿದಾಗ ನಿಮಗೆ ಆ ಒಂದು ಫ್ಲಾಲೆಸ್ ಫಿನಿಶ್ ಕೊಡುತ್ತೆ, ಗ್ರೇಯಿಶ್ ಆಗಿ ಕಾಣೋದಿಲ್ಲ. ಈಗ ನಾನು ಕನ್ಸೀಲರ್ ಯೂಸ್ ಮಾಡ್ತೀನಿ, ವೆರಿ ಕ್ಲೋಸ್ ಮ್ಯಾಚ್ ಟು ಮೈ ಸ್ಕಿನ್, ಒಂದು
ಕ್ಲೋಸ್ ಅಂತ ಅಲ್ಲ, ಎಕ್ಸಾಕ್ಟ್ ಮ್ಯಾಚ್ ಟು ಮೈ ಸ್ಕಿನ್ ಟೋನ್. ಲಾರಿಯಲ್ನ ಈ ಒಂದು ಇನ್ಫ್ಯಾಲಿಬಲ್ ಫುಲ್ ವೇರ್ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಶೇಡ್ನ ನಂಬರ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಸೊ ಇದನ್ನು ನಾನು ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಲ್ಲಿ ನಾನು ಮತ್ತೆ ಹಾಕ್ಕೊಂಡು ಕನ್ಸೀಲರ್ನಿಂದ ಕನ್ಸೀಲರ್ ಬ್ರಷ್ನಿಂದ ನಾನು ಈ ರೀತಿ ಬ್ಲೆಂಡ್ ಮಾಡ್ತಿದ್ದೀನಿ. ಯು ಕ್ಯಾನ್ ಆಲ್ಸೋ ಯೂಸ್ ಯುವರ್ ಫಿಂಗರ್ ಟಿಪ್ಸ್. ಕನ್ಸೀಲರ್ ಆಗಿರ್ಬೋದು, ಕರೆಕ್ಟರ್ ಆಗಿರ್ಬೋದು, ಇದಕ್ಕೆಲ್ಲ ಬ್ರಷೇ ಅಗತ್ಯ ಅಂತೇನಿಲ್ಲ. ಇಫ್ ಯುವರ್ ಅ ಬಿಗಿನರ್, ನಿಮ್ಮ ಹತ್ರ ಬ್ರಷ್ ಇಲ್ಲ ಅಂದರೆ ಯು ಕ್ಯಾನ್ ಗೋ ವಿತ್ ಯುವರ್ ಫಿಂಗರ್ಸ್. ನಿಮ್ಮ ಕೈ ಬೆರಳ ಸಹಾಯದಿಂದನೇ ನೀವು ಈಸಿಯಾಗಿ ಬ್ಲೆಂಡ್ ಮಾಡ್ಬೋದು. ಸೊ ಬಟ್ ಫೌಂಡೇಶನ್ಗೆ ಮತ್ತು ಎಸ್ಪೆಷಲಿ ಫೌಂಡೇಶನ್ಗೆ ಮತ್ತು ಜಾಸ್ತಿ ಅಪ್ಲೈ ಮಾಡುವಂಥ ಕ್ರೀಮಿ ಪ್ರಾಡಕ್ಟ್ಸ್ಗೆ ನಿಮಗೆ ಬ್ಯೂಟಿ ಬ್ಲೆಂಡರ್ನ ಅಗತ್ಯ ಇರುತ್ತೆ, ಮತ್ತು ಯಾವುದಾದ್ರೂ ಒಂದು ಡೆಡಿಕೇಟೆಡ್ ಬ್ರಷ್ ಕೂಡ ಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಹಾಕ್ಕೊಳ್ಳೋ ಪ್ರಾಡಕ್ಟ್ಗೆಲ್ಲ ಯು ಕ್ಯಾನ್ ಗೋ ವಿತ್ ಯುವರ್ ಫಿಂಗರ್ಸ್ ಓನ್ಲಿ. ಸೊ ಈಗ ನೋಡಿ, ನಾನು ಕನ್ಸೀಲರ್ ಹಾಕಿ ಬ್ಲೆಂಡ್ ಮಾಡಿದ ನಂತರ ನನಗೆ ಪಿಗ್ಮೆಂಟೇಷನ್ ಎಲ್ಲ ನೀಟಾಗಿ ಕವರ್ ಆಗಿದೆ, ಈವನ್ ಟೋನ್ ಆಗಿ ಕಾಣಿಸ್ತಿದೆ. ಇದಾದ ನಂತರ ನನಗೆ ನೋಡಿ ಒಂದು 2 ಕಡೆ ಪಿಂಪಲ್ಸ್ ಬಂದಿದೆ. ಒಂದು ಕಡೆ ಅಂತೂ ಸ್ವಲ್ಪ ಜಾಸ್ತಿನೇ ಇದು ಕಾಣಿಸ್ತಿದೆ, ಇನ್ನೊಂದು ಕಡೆ ಸ್ವಲ್ಪ ಚಿಕ್ಕದಿದೆ. ಸೊ ಇದನ್ನು ಕೂಡ ನಾನು ಕನ್ಸೀಲರ್ನ ಹಾಕಿ ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ಇದು ಕೂಡ ಹೈಡ್ ಆಗುತ್ತೆ. ಇದು ಒಂದು ಫುಲ್ ಕವರೇಜ್ ಕನ್ಸೀಲರ್ ಆಗಿರೋದ್ರಿಂದ ನೀಟಾಗಿ ಕನ್ಸೀಲ್ ಆಗಿಬಿಡುತ್ತೆ. ಫುಲ್ ಕವರೇಜ್ ಏನಪ್ಪ ಅಂದರೆ ನಿಮಗೆ ಒಂದು ಚೂರು ಕಾಣಿಸ್ತಿರೋ ಹಾಗೆ ಫುಲ್ಲಾಗಿ ಕವರ್ ಮಾಡಿಬಿಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಫುಲ್ ಕವರೇಜ್. ಕೆಲವೊಂದು ಶ್ಯೂರ್ ಕವರೇಜ್ ಅಂತ ಇರುತ್ತೆ, ನಾರ್ಮಲ್ ಕವರೇಜ್ ಅಂತ ಇರುತ್ತೆ, ಅದಂದರೆ ಜಾಸ್ತಿ ನಿಮಗೆ ಕವರೇಜ್ ಸಿಗೋದಿಲ್ಲ. ನೈಕಾನ ಆಲ್ ಡೇ ಮ್ಯಾಟ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಆಲ್ ಡೇ ಮ್ಯಾಟ್ ಅಂತ ಹೆಸರಿದೆ. ದಟ್ ಮೀನ್ಸ್ ಇಟ್ ಗಿವ್ಸ್ ಯು ಮ್ಯಾಟ್ ಫಿನಿಶ್. ಬಟ್ ಆ ರೀತಿಯಾದಂಥ ಫುಲ್ ಪೌಡರಿ ಮ್ಯಾಟ್ ಫಿನಿಶ್ ಕೊಡೋದಿಲ್ಲ, ಒಂದು ಸ್ಮೂತ್ ಮ್ಯಾಟ್ ಫಿನಿಶ್ ಕೊಡುತ್ತೆ ಈ ಒಂದು ಫೌಂಡೇಶನ್. ಮತ್ತು ತುಂಬಾ ಲೈಟಾಗಿ ಫೀಲ್ ಆಗುತ್ತೆ, ಜಾಸ್ತಿ ಹೆವಿಯಾಗಿ ಫೀಲ್ ಆಗೋದಿಲ್ಲ. ಅಂದಹಾಗೆ ಇದರ ಶೇಡ್ ಬಂದು ಆಲಿವ್ ಅಂತ. ನೋಡಿ, ನಂದು ಪರ್ಸ್ನಲಿ ಕಾಂಬಿನೇಷನ್ ಸ್ಕಿನ್, ನಾನು ಆಯ್ಲಿ ಸ್ಕಿನ್ ಇರೋರಿಗೋಸ್ಕರ ಈ ಒಂದು ರೂಟೀನ್ ಹೇಳ್ತಿದ್ದೀನಿ. ಬಟ್ ನಂದು ಕಾಂಬಿನೇಷನ್ ಸ್ಕಿನ್ ಟೈಪ್ ಆದರೂ ಕೂಡ ಈ ಒಂದು ಫೌಂಡೇಶನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ನಿಮಗೆ ಆಯ್ಲಿ ಸ್ಕಿನ್ ಇರೋರಾಗಿದ್ದರೆ, ಇಫ್ ಯು ಆರ್ ಲುಕಿಂಗ್ ಫಾರ್ ಫೌಂಡೇಶನ್, ಆಲ್ವೇಸ್ ಗೋ ಫಾರ್ ಮ್ಯಾಟ್ ಫೌಂಡೇಶನ್. ಇವಾಗ ಈ ಹೆಸರೇ ಹೇಳೋ ಹಾಗೆ ದಿಸ್ ಇಸ್ ನೈಕಾ ಆಲ್ ಡೇ ಮ್ಯಾಟ್, ಅಂದರೆ ಫುಲ್ ಡೇ ನಿಮಗೆ ಮ್ಯಾಟ್ ಫಿನಿಶ್ ಕೊಡುವಂಥ ಫೌಂಡೇಶನ್ ಅಂತ ಇವ್ರು ಹೇಳೋದು. ಸೊ ಗೋ ಫಾರ್ ದೀಸ್ ಕೈಂಡ್ ಆಫ್ ನೇಮ್ಸ್. ಇವಾಗ ಡ್ಯೂಯಿ ಫಿನಿಶ್ ಫೌಂಡೇಶನ್ ಅಂತ ಎಲ್ಲ ಇರುತ್ತೆ, ಹೈಡ್ರೇಟಿಂಗ್ ಫೌಂಡೇಶನ್ ಅಂತ ಇರುತ್ತೆ. ಇದೆಲ್ಲ ನೀವು ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು, ಈವನ್ ಕಾಂಬಿನೇಷನ್ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು. ಮ್ಯಾಟ್ ಫೌಂಡೇಶನ್ ಅಂದರೆ ಏನು ಮಾಡುತ್ತೆ, ನಿಮ್ಮ ಸ್ಕಿನ್ನನ್ನು ಆಯ್ಲಿ ಮಾಡೋದಿಲ್ಲ. ಈಗ ನಾನು ಇದನ್ನು ಬ್ಲೆಂಡ್ ಮಾಡಿದ ನಂತರ ನೀವು ನೋಡ್ಬೋದು ಫುಲ್ ಮ್ಯಾಟ್ ಆಗಿದೆ. ನನಗೆಲ್ಲೂ ಕೂಡ ಆ ಒಂದು ಗ್ಲಾಸಿ ಫಿನಿಶ್ ಎಲ್ಲ ಏನೂ ಕಾಣಿಸ್ತಿಲ್ಲ. ಅಟ್ ದ ಸೇಮ್ ಟೈಮ್ ನನಗೆ ಆ ಒಂದು ಪೌಡರಿ ಮ್ಯಾಟ್ ಥರ ಫುಲ್ ಮ್ಯಾಟ್ ಆ್ಯಂಡ್ ಹೆವಿಯಾಗಿ ಆ ಥರ ನನಗೇನೂ ಫೀಲ್ ಆಗ್ತಿಲ್ಲ. ಇಟ್ಸ್ ನೈಸ್ ಮ್ಯಾಟ್ ಫಿನಿಶ್ ಕೊಡುವಂಥ ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ಈಗ ಫೌಂಡೇಶನ್ ಆಗಿದ ನಂತರ ನನ್ನ ಫೇಸ್ ಮೇಲಿರುವಂಥ ನ್ಯಾಚುರಲ್ ಶ್ಯಾಡೋ ಕೂಡ ಫೌಂಡೇಶನ್ ಕವರ್ ಮಾಡಿಬಿಡುತ್ತೆ. ಆಗ ನೀವೇನು ಮಾಡಬೇಕು, ಕಾಂಟೋರ್ನ ಯೂಸ್ ಮಾಡಬೇಕು. ಶುಗರ್ನ ಕಾಂಟೋರ್ ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ ಎಕ್ಸ್ಪ್ರೆಸೋ ಎಡ್ಜ್. ಸೊ ಇದನ್ನು ತೊಗೊಂಡು ನಾನು ನನ್ನ ಕೈ ಹಿಂದೆ ಹಾಕ್ಕೊಂಡೆ ಎಷ್ಟು ಬೇಕಷ್ಟು ಪ್ರಾಡಕ್ಟ್. ಈ ರೀತಿ ನೀವು ನಿಮ್ಮ ಈ ಒಂದು ಲಿಪ್ಸ್ನ ಕಾರ್ನರ್ ಏನಿದೆ ಅಲ್ಲಿಂದ ನೋಡಿ ಈ ರೀತಿ ಟುವರ್ಡ್ಸ್ ದ ಟಿಪ್ ಆಫ್ ಯೋರ್ ಇಯರ್, ಅಂದರೆ ಕಿವಿಯಲ್ಲಿ ನಿಮ್ಮ ಸೈಡ್ ಲಾಕ್ ಏನಿದೆ ಅಲ್ಲಿವರೆಗೂ ನೀವು ತೊಗೊಂಡು ನೀವು ಕಾಂಟೋರ್ನ ಅಪ್ಲೈ ಮಾಡಬೇಕು. ಸೊ ನೀವು ಕಾಂಟೋರ್ ಅಪ್ಲೈ ಮಾಡುವಾಗ ಏನು ಮಾಡಬೇಕಂದ್ರೆ, ಯು ಶುಡ್ ಟೇಕ್ ಟಿಲ್ ದ ಎಂಡ್ ಆಫ್ ಯೋರ್ ಐಬ್ರೋಸ್. ಈ ರೀತಿ ನೀವು ಮೇಲಕ್ಕೆ ಎತ್ಕೊಂಡು ಹೋಗಬೇಕು. ಸೊ ಈ ರೀತಿ ನೀವು ಗೈಡೆನ್ಸ್ ಆಗಿ ತೊಗೋಬೋದು. ನಿಮ್ಮ ಲಿಪ್ಸ್ನ ಕಾರ್ನರಿಂದ ನಿಮ್ಮ ಐಬ್ರೋ ತುದಿವರೆಗೂ ನೀವು ಹಾಕ್ಕೋಬೋದು. ಅಂದರೆ ಫುಲ್ ಅಷ್ಟು ಉದ್ದ ಅಲ್ಲ, ಜಸ್ಟ್ ಈ ರೀತಿ ಫಿಶ್ ಫೇಸ್ ಥರ ಮಾಡ್ಕೊಳ್ಳಿ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯೋರ್ ಚೀಕ್ ಬೋನ್. ಸೊ ಇದನ್ನು ಹಾಲೋಸ್ ಆಫ್ ಚೀಕ್ ಬೋನ್ಸ್ ಅಂತೀವಿ. ಅಂದರೆ ನಿಮ್ಮ ಚೀಕ್ ಬೋನ್ ಎಲ್ಲಿ ನೀವು ಟಚ್ ಮಾಡಿ ಫೀಲ್ ಆಗಿದಾಗ ಅಲ್ಲಿ ಒಂದು ಹಾಳ ಥರ ಫೀಲ್ ಆಗುತ್ತೆ. ಸೊ ಯು ಶುಡ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಏರಿಯಾ. ಸೊ ಅಲ್ಲಿ ನೀವು ಫೋಕಸ್ ಮಾಡಿ ನೀಟಾಗಿ ಸ್ಮೂತಾಗಿ ಅಪ್ಲೈ ಮಾಡ್ಬೋದು. ಇದು ಒಂದು ಕ್ರೀಮ್ ಪ್ರಾಡಕ್ಟ್ ಆಗಿರೋದ್ರಿಂದ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿ ನಿಮ್ಮ ಬೆರಳ ಸಹಾಯದಿಂದನೇ ಬ್ಲೆಂಡ್ ಮಾಡಿಬಿಡ್ಬೋದು. ಬಟ್ ಐ ಆಮ್ ಶೋಯಿಂಗ್ ವಿತ್ ಮೈ ಬ್ರಷ್. ಈಗ ಕೆಲವ್ರಿಗೆ ಡಬಲ್ ಚಿನ್ ಇರುತ್ತೆ ನೋಡಿ, ಅಂಥವರು ಈ ಏರಿಯಾ ಕೂಡ ನೀವು ಇಲ್ಲಿ ಕಾಂಟೋರ್ ಹಾಕಿ ಬ್ಲೆಂಡ್ ಮಾಡಿದಾಗ ಜಾ ಲೈನ್ ಡಿಫೈನ್ಡ್ ಆಗಿ ಕಾಣುತ್ತೆ, ಒಂದು ಡಬಲ್ ಚಿನ್ ಕಾಣೋದಿಲ್ಲ. ಆಮೇಲೆ ಕೆಲವ್ರಿಗೆ ಹಣೆ ಕೂಡ ಉದ್ದ ಇರುತ್ತೆ, ಅಂಥವ್ರು ಈ ಒಂದು ಹೇರ್ ಲೈನ್ಸ್ ಮೇಲೆ ಹಾಕಿದ್ರೆ ಹಣೆ ಕೂಡ ಅಷ್ಟು ಉದ್ದ ಕಾಣೋದಿಲ್ಲ, ಒಂದು ಶ್ಯಾಡೋ ಥರ ಕ್ರಿಯೇಟ್ ಆಗುತ್ತೆ. ಈಗ ನಾನು ನನ್ನ ಮೂಗನ್ನು ಕೂಡ ಕಾಂಟೋರ್ ಮಾಡ್ತಿದ್ದೀನಿ ಆನ್ ದ ಸೈಡ್ಸ್ ಆಫ್ ಮೈ ನೋಸ್. ನನ್ನ ಬೆರಳ ಸಹಾಯದಿಂದನೇ ನಾನು ಸ್ಮೂತಾಗಿ ಹಾಕಿ ಬ್ಲೆಂಡ್ ಮಾಡ್ತಿದ್ದೀನಿ.
ಈ ಒಂದು ಶುಗರ್ನ ಕ್ರೀಮ್ ಕಾಂಟೋರ್ ಸ್ಟಿಕ್ ಆಗಿರ್ಬೋದು ಮತ್ತು ಕ್ರೀಮ್ ಬ್ಲಷ್ ಸ್ಟಿಕ್, ಕ್ರೀಮ್ ಹೈಲೈಟರ್ ಸ್ಟಿಕ್, ಇದಕ್ಕೆಲ್ಲ ಯಾವುದೇ ಬ್ರಷ್ನ ಅಗತ್ಯನೇ ಇಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ನೀವು ಈಸಿಯಾಗಿ ನಿಮ್ಮ ಬೆರಳ ಸಹಾಯದಿಂದನೇ ಹಾಕಿ ಬ್ಲೆಂಡ್ ಮಾಡಿಬಿಡ್ಬೋದು. ಇಟ್ಸ್ ದ್ಯಾಟ್ ಈಸಿ. ಸೊ ಈಗ ನೀವು ನೋಡ್ಬೋದು ನನ್ನ ಮೂಗು ಕೂಡ ಸ್ಟ್ರೈಟ್ ಆಗಿದೆ, ನನ್ನ ಚೀಕ್ ಬೋನ್ಸ್ ಎಲ್ಲ ಡಿಫೈನ್ಡ್ ಆಗಿದೆ, ಗಿವಿಂಗ್ ಯು ದಟ್ ಬ್ಯೂಟಿಫುಲ್ ಶ್ಯಾಡೋ ಆನ್ ಮೈ ಫೇಸ್. ಆ್ಯಂಡ್ ಇದು ನಮ್ಮ ಮೇಕಪ್ ಎಲ್ಲ ಆದ ನಂತರ ಮುಖ ಅಷ್ಟು ಚಬ್ಬಿಯಾಗಿ ಕೂಡ ಕಾಣೋದಿಲ್ಲ, ಒಂದು ಚಿಸಲ್ಡ್ ಲುಕ್ ಕೊಡುತ್ತೆ. ಈಗ ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲ ಹಾಕಿದ ನಂತರ ಒಂದು ಪೌಡರ್ ಪ್ರಾಡಕ್ಟಿಂದ ನಿಮ್ಮ ಫೇಸ್ನ ಸೆಟ್ ಮಾಡಬೇಕಾಗುತ್ತೆ. ಫಾರ್ ದ್ಯಾಟ್ ಐ ಆಮ್ ಯೂಸಿಂಗ್ ಕೆ ಬ್ಯೂಟಿಯ ಲೂಸ್ ಪೌಡರ್. ಈಗ ನೀವು ಶ್ಯೂರ್ ಫಿನಿಶ್ ಫೌಂಡೇಶನ್ ಹಾಕಿದರೆ ನಿಮಗಿನ್ನೂ ಹೆಚ್ಚು ಕವರೇಜ್ ಬೇಕು, ಇನ್ನೂ ಹೆಚ್ಚು ಮ್ಯಾಟ್ ಮಾಡಬೇಕಂದ್ರೆ ಯು ಕ್ಯಾನ್ ಗೋ ಫಾರ್ ಕಾಂಪ್ಯಾಕ್ಟ್ ಪೌಡರ್ ನಿಮ್ಮ ಸ್ಕಿನ್ನನ್ನು ಇನ್ನೂ ಹೆಚ್ಚು ಮ್ಯಾಟ್ ಮಾಡುತ್ತೆ. ನಾನು ಆಲ್ರೆಡಿ ಮ್ಯಾಟ್ ಫಿನಿಶ್ ಫೌಂಡೇಶನ್ ಹಾಕಿರೋದ್ರಿಂದ ಇಟ್ಸ್ ಆಲ್ರೆಡಿ ಮೋರ್ ಮ್ಯಾಟ್. ಇದ್ರ ಮೇಲೆ ಕಾಂಪ್ಯಾಕ್ಟ್ ಹಾಕಿದ್ರೆ ಇನ್ನೂ ಹೆವಿ ಆಗಿಬಿಡುತ್ತೆ ಅಂತ ನಾನು ಒಂದು ಲೂಸ್ ಪೌಡರ್ನಿಂದ ಫೇಸ್ನ ಸೆಟ್ ಮಾಡ್ತಿದ್ದೀನಿ. ಇದು ನನ್ನ ಬೇಸ್ ಮೇಕಪ್ನ ಸೆಟ್ ಮಾಡುತ್ತೆ. ಇದಾದ ನಂತರ ನಾನು ಫೇಸ್ನ ಮೇಕಪ್ ಸೆಟ್ಟಿಂಗ್ ಸ್ಪ್ರೇಯಿಂದ ಸೆಟ್ ಮಾಡ್ತೀನಿ. ಫುಲ್ ಮೇಕಪ್ ಆದಮೇಲೆ ಇನ್ನೊಂದು ಸರಿ ಸೆಟ್ ಮಾಡ್ತೀನಿ. ಆಗ ಡಬಲ್ ಸೆಟ್ ಆಗುತ್ತೆ ನನ್ನ ಮೇಕಪ್, ಮೇಕಿಂಗ್ ಇಟ್ ಮೋರ್ ಲಾಂಗ್ ಲಾಸ್ಟಿಂಗ್. ಒಂದು ಸರಿ ಡ್ರೈ ಮಾಡ್ಕೊಳ್ಳಿ. ಆ ಒಂದು ಸೆಟ್ಟಿಂಗ್ ಮಿಸ್ಟ್ ಎಲ್ಲ ನೀವು ಏನು ಹಾಕ್ಕೊಂಡ್ರಿ ಅದು ನೀಟಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ನಿಮ್ಮ ಸ್ಕಿನ್. ಆ ಒಂದು ಪೌಡ್ರಿ ಥರ ಏನಾದರೂ ಸರ್ಫೇಸಲ್ಲಿ ಕೂತಿದ್ರೆ ಇಟ್ ಗೆಟ್ಸ್ ನೀಟ್ಲಿ ಅಬ್ಸಾರ್ಬ್ಡ್ ಇಂಟು ಯೋರ್ ಸ್ಕಿನ್. ಯಾವುದಾದ್ರೂ ಬ್ಯೂಟಿ ಬ್ಲೆಂಡರ್ ಇದ್ದರೆ ಪ್ರಾಡಕ್ಟ್ನ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಸ್ಕಿನ್ ಮೇಲೆ ನೀಟಾಗಿ ಇಂಟ್ಯಾಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದಾದ ನಂತರ ಯು ಕ್ಯಾನ್ ಸ್ಟಾರ್ಟ್ ವಿತ್ ಯೋರ್ ಐ ಮೇಕಪ್. ಮೊದಲು ನಾನು ಐಬ್ರೋನ ಫಿಲ್ ಮಾಡಿ ಗ್ಯಾಪ್ ಕೊಡೋದಕ್ಕೆ ಸ್ವಿಸ್ ಬ್ಯೂಟಿಯ ಈ ಒಂದು ಮೈಕ್ರೋ ಟಿಪ್ ಇರುವಂಥ ಬ್ರಾ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ವೆರಿ ನೈಸ್ ಬ್ರಾ ಪೆನ್ಸಿಲ್ ಇದು. ನಿಮಗೆ ನ್ಯಾಚುರಲ್ ಆಗಿ ಕಾಣಿಸ್ಬೇಕಂದ್ರೆ ನಿಮ್ಮ ಐಬ್ರೋಸ್ ಈ ರೀತಿ ಅದಾದ ಪೆನ್ಸಿಲ್ಸ್ ಯೂಸ್ ಮಾಡ್ಬೋದು. ವೆರಿ ವೆರಿ ಈಸಿ ಆಲ್ಸೋ. ನೋಡಿ ನಿಮ್ಗೆ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅಲ್ಲಲ್ಲಿ ಈ ರೀತಿ ನೀವು ಫಿಲ್ ಮಾಡಬೇಕು. ಲೈಕ್ ನೀವು ನಿಮ್ಮ ಹೇರ್ ಗ್ರೋತ್ನ ಡೈರೆಕ್ಷನ್ ಏನಿದೆ ಆ ಒಂದು ಡೈರೆಕ್ಷನಲ್ಲೇ ನೀವು ಲೈನ್ಸ್ನ ವೆರಿ ಜೆಂಟ್ಲಿ ನೀವು ಡ್ರಾ ಮಾಡಬೇಕು, ಬರ್ಕೋಬೇಕು. ಅದಾದ ನಂತರ ಫಿಲ್ ಕೂಡ ಮಾಡ್ಬೋದು. ನೋಡಿ ಇವಾಗ ನಾನು ಎಡ್ಜಸ್ಸಲ್ಲಿ ಶೇಪ್ ಕೂಡ ಕೊಡ್ತಿದ್ದೀನಿ. ಸೊ ಈಗ ಶೇಪ್ ಕೊಡೋದ್ರಿಂದ ಆ ಒಂದು ಆರ್ಚ್ನ ನಾನು ಡೆಲಿಕೇಟ್ಲಿ ನಾನು ಡಿಫೈನ್ ಮಾಡ್ತಿದ್ದೀನಿ. ದಿಸ್ ಈಸ್ ಗಿವಿಂಗ್ ಮೀ ಅ ನ್ಯಾಚುರಲ್ ಫಿನಿಶ್. ಆಮೇಲೆ ಗ್ಯಾಪ್ಸ್ನ ಕೂಡ ತುಂಬ ಚೆನ್ನಾಗಿ ಫಿಲ್ ಆಗ್ತಿದೆ. ಅಂದ ಹಾಗೆ ನೀವು ಯೂಸ್ ಮಾಡುವಂಥ ಐಬ್ರೋ ಪೆನ್ಸಿಲ್ನ ಶೇಡ್ ಏನಿದೆ ನಿಮ್ಮ ನ್ಯಾಚುರಲ್ ಐಬ್ರೋಸ್ ಕಲರ್ನೇ ಇರಬೇಕು. ಇವಾಗ ನೀವು ನಿಮ್ಮದು ನ್ಯಾಚುರಲ್ ಐಬ್ರೋಸ್ ಬಂದು ಬ್ಲ್ಯಾಕ್ ಇದ್ದು ನೀವು ಬ್ರೌನ್ ಚೂಸ್ ಮಾಡಬಾರ್ದು. ಬ್ಲ್ಯಾಕ್ ಇದ್ದರೆ ನೀವು ಡೀಪ್ ಬ್ಲ್ಯಾಕೇ ಯೂಸ್ ಮಾಡಬೇಕು. ಕೆಲವ್ರಿಗಂತೂ ಡೀಪ್ ಬ್ಲ್ಯಾಕ್ ಇರುತ್ತೆ, ಅಂಥವ್ರು ಡೀಪ್ ಬ್ಲ್ಯಾಕ್ ಯೂಸ್ ಮಾಡ್ಬೋದು. ಕೆಲವರು ಬ್ರೌನಿಷ್ ಬ್ಲ್ಯಾಕ್ ಇರುತ್ತೆ, ಅಂಥವರು ಆ ಒಂದು ಕಲರೇ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇನ್ನು ಕೆಲವ್ರಿಗಂದು ಮರೂನ್ ರೆಡ್ ಶೇಡಲ್ಲಿರುತ್ತೆ, ಕೆಂಚಿಗಿರುತ್ತೆ. ಸೊ ಅಂಥವರು ಆ ಒಂದು ಶೇಡನ್ನೇ ಯೂಸ್ ಮಾಡಬೇಕಾಗತ್ತೆ. ಸೊ ಆಗಲೇ ನಿಮಗೆ ಒಂದು ನ್ಯಾಚುರಲ್ ಫಿನಿಶ್ ಸಿಗೋದು. ಈಗ ನೀಟಾಗಿ ಗ್ಯಾಪ್ಸ್ ಎಲ್ಲ ಫಿಲ್ ಮಾಡಿದ ನಂತರ ಇದರ ಹಿಂದೆನೇ ನೋಡಿ ಸ್ಪೂಲಿ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡು ಒಂದು ಸರಿ ನೀಟಾಗಿ ಬ್ಲೆಂಡ್ ಮಾಡಿಕೊಂಡಾಗ ನೀವು ಆ ಲೈನ್ಸ್ ಎಲ್ಲ ಏನಾದರೂ ಇದ್ದರೆ ಲೈನ್ ಥರ ಏನಾದರೂ ಕಾಣ್ತಿದ್ರೆ ಇಟ್ ಗೆಟ್ಸ್ ನೈಸ್ಲಿ ಬ್ಲೆಂಡೆಡ್, ಗಿವಿಂಗ್ ಯು ದಟ್ ನ್ಯಾಚುರಲ್ ಫಿನಿಶ್. ನೀವು ಏನೋ ಐಬ್ರೋಸ್ ಪೆನ್ಸಿಲ್ ಹಾಕಿ ಬರ್ಕೊಂಡಿದ್ದೀರಾ ಅನ್ನೋ ಥರ ಕಾಣೋದಿಲ್ಲ, ಇಟ್ ಲುಕ್ಸ್ ನ್ಯಾಚುರಲ್. ಈಗ ಎರಡು ಕಡೆನೂ ನಾನು ಗ್ಯಾಪ್ಸ್ನ ಫಿಲ್ ಮಾಡಿ ಶೇಪ್ ಕೊಟ್ಟಿದ್ದ ನಂತರ ಲೆಟ್ಸ್ ಸ್ಟಾರ್ಟ್ ವಿತ್ ಮೈ ಐ ಮೇಕಪ್ ರೆವಲ್ಯೂಷನ್ನ ಒಂದು ಪ್ಯಾಲೆಟ್ ಯೂಸ್ ಮಾಡ್ತೀನಿ. ಫಾರ್ ಎವರ್ ಫ್ಲಾಲೆಸ್ ಅಲ್ಯೂರ್ ಅನ್ನುವಂಥ ಪ್ಯಾಲೆಟ್. ಇದರಲ್ಲಿರುವಂಥ ಎಲ್ಲ ಶೇಡ್ಸ್ ಸಿಂಪ್ಲಿ ಬ್ಯೂಟಿಫುಲ್ ಶೇಡ್ಸ್. ನಾನು ತುಂಬ ಜಾಸ್ತಿ ಯೂಸ್ ಮಾಡಿದ್ದೀನಿ ಈ ಒಂದು ಪ್ಯಾಲೆಟ್ನ. ಫಸ್ಟು ನನ್ನ ಸಾಕೆಟ್ನ ನಾನು ಡಿಫೈನ್ ಮಾಡ್ತಿದ್ದೀನಿ, ಕ್ರೀಸ್ನ ಡಿಫೈನ್ ಮಾಡ್ತಿದ್ದೀನಿ. ಆ ಒಂದು ನ್ಯೂಡ್ ಪಿಂಕ್ ಶೇಡ್ನ ತೊಗೊಂಡು ನನ್ನ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ನಾನು ಜಸ್ಟ್ ಐ ಆಮ್ ಗೋಯಿಂಗ್ ಆನ್ ಮೈ ಕ್ರೀಸ್ ಏರಿಯಾ ಈ ರೀತಿ ಸರ್ಕ್ಯುಲರ್ ಮೋಷನ್ಸಲ್ಲಿ ನೀಟಾಗಿ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ಬ್ಲೆಂಡಿಂಗ್ ಅಂತ ಮಾಡುವಾಗ ನೋಡಿ ಯು ಶುಡ್ ಮೂವ್ ಯೋರ್ ಬ್ರಷ್ ಇನ್ ಸರ್ಕ್ಯುಲರ್ ಮೋಷನ್ಸ್. ಈಗ ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಅಂತೀವಿ ನಾವು. ಇದರ ಟಿಪ್ ಏನಿದೆ ನೀವು ನೋಡ್ಬೋದು ಯು ಶೇಪಲ್ಲಿರುತ್ತೆ, ಜಾಸ್ತಿ ಅರಳ್ಕೊಂಡಿರೋದಿಲ್ಲ. ಸೊ ಇದರಲ್ಲಿ ನಾನು ಪರ್ಪಲ್ ಶೇಡ್ನ ತೊಗೊಂಡು ಔಟರ್ ಕಾರ್ನರಲ್ಲಿ ಹಾಕಿ ಬ್ಲೆಂಡ್ ಮಾಡ್ತೀನಿ. ಔಟರ್ ಕಾರ್ನರಲ್ಲಿ ಹೇಗೆ ಅಪ್ಲೈ ಮಾಡಬೇಕಂದ್ರೆ ವೆರಿ ವೆರಿ ಲೈಟ್ಲಿ ನೀವು ಅಪ್ಲೈ ಮಾಡಬೇಕು. ಇದು ಡಾರ್ಕ್ ಶೇಡ್ ಆಗಿರೋದ್ರಿಂದ ನೀವು ಒಂದೇ ಸರಿ ಜಾಸ್ತಿ ತೊಗೊಂಡು ಒಂದೇ ಸರಿ ಅಪ್ಲೈ ಮಾಡೋದಿಲ್ಲ. ಔಟರ್ ಕಾರ್ನರಲ್ಲಿ ನೀವು ಅಪ್ಲೈ ಮಾಡ್ತಾ ಯು ಶುಡ್ ಮೂವ್ ಯೋರ್ ಹ್ಯಾಂಡ್ಸ್ ಇನ್ ಸರ್ಕ್ಯುಲರ್ ಮೋಷನ್ಸ್. ಅಂದರೆ ಈ ರೀತಿ ರೌಂಡ್ ಆಗಿ ಸ್ವಲ್ಪ ಇಟ್ಟು ನೀವು ಅದನ್ನು ಕಲರ್ನ ಡಾರ್ಕ್ ಮಾಡ್ಕೋಬೇಕಾಗಿರುತ್ತೆ ಈ ಥರ. ಸೊ ಬ್ಲೆಂಡ್ ಮಾಡುವಾಗ ನೀವು ಔಟ್ವರ್ಡ್ಸ್ ಅಂದರೆ ಹೊರಗಡೆ ಹೋಗೋ ಥರ ಬ್ಲೆಂಡ್ ಮಾಡಬಾರ್ದು. ನೀವು ನೋಡ್ತಿದ್ದೀರಾ, ನಾನು ಅಬ್ಸರ್ವ್
ಮಾಡ್ತಿದ್ದೀರಲ್ಲ ಟುವರ್ಡ್ಸ್ ಮೈ ಇನ್ನರ್ ಕಾರ್ನರ್, ಅಂದರೆ ಆ ಕಲರ್ ಒಳಗಡೆ ಬರೋ ಥರ ನೀವು ಆ ಸರ್ಕ್ಯುಲರ್ ಮೋಷನ್ಸಲ್ಲಿ ಈ ರೀತಿ ರೌಂಡ್ ಆಗಿ ಮಾಡಬೇಕು. ಹಾಗಾಗಿ ಏನಾಗುತ್ತೆ, ನೀವು ಹಚ್ತಾ ಇರುವಂಥ ಕಲರ್ ಏನಿದೆ ಅದು ಅದು ಏನಾಗುತ್ತೆ ಒಳಗಡೆ ಬರ್ತಿರೋ ಥರ ಇರುತ್ತೆ. ಜಾಸ್ತಿ ಹೊರಗಡೆ ಬರೋ ಥರ ಇಫ್ ಯು ಆರ್ ಪುಷಿಂಗ್ ದ ಕಲರ್ ಔಟ್ವರ್ಡ್ಸ್ ಅದು ಈಚೆನೇ ಬರುತ್ತೆ, ಒಳಗಡೆ ಬರೋದಿಲ್ಲ. ಈ ರೀತಿಯಾಗಿ ಸ್ಮೂತಾಗಿ ಒಂದು ಟ್ರಾನ್ಸಿಷನ್ ಕೂಡ ಇರೋದಿಲ್ಲ. ಸೊ ನೀವು ನೋಡ್ತಿದ್ರಲ್ಲ, ಈ ರೀತಿ ಬ್ಲೆಂಡ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸರಿ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ನಾನು ಎಡ್ಜಸ್ನೆಲ್ಲ ಸ್ಮೂತ್ ಮಾಡ್ತಿದ್ದೀನಿ. ಎಷ್ಟು ಸ್ಮೂತಾಗಿ ಮಾಡೋ ಥರ ಬ್ಲೆಂಡ್ ಮಾಡ್ತಿರೋ ನಿಮ್ಮ ಐ ಮೇಕಪ್ ಅಷ್ಟು ಚೆನ್ನಾಗಿ ಬರುತ್ತೆ. ಹಾರ್ಶ್ ಲೈನ್ಸ್ ಏನೂ ಕಾಣಿಸ್ಬಾರ್ದು, ಸಾಫ್ಟಾಗಿ ಸ್ಮೂತಾಗಿ ಬ್ಲೆಂಡ್ ಆಗಿರೋ ಥರ ಇರಬೇಕು. ಇದರಲ್ಲಿರುವಂಥ ಒಂದು ಮ್ಯಾಟ್ ಬೋನ್ ಶೇಡ್ ಏನಿದೆ ಇದನ್ನು ತೊಗೊಂಡು ನಾನು ಫುಲ್ ಕ್ರೀಸ್ನ ಡಿಫೈನ್ ಮಾಡ್ತೀನಿ. ಕಟ್ ಕ್ರೀಸ್ ಅಂತೀವಿ. ಕಟ್ ಕ್ರೀಸ್ ಅಂದರೆ ಏನು, ಈ ಕ್ರೀಸ್ ಲೈನ್ ಏನಿದೆ ಅದರ ಮೇಲೆ ಫುಲ್ಲಾಗಿ ನೀವು ನೀಟಾಗಿ ಡಿಫೈನ್ ಮಾಡೋದು. ದಿಸ್ ಇಸ್ ಕಾಲ್ಡ್ ಕಟ್ ಕ್ರೀಸ್. ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ನಿಂದ ನೀಟಾಗಿ ಹಾಕ್ತಿದ್ದೀನಿ. ನಾನು ಆ ಡಾರ್ಕ್ ಕಲರ್ ಏನು ಅಪ್ಲೈ ಮಾಡಿದೆ ಅದರ ಮೇಲೆ ಹೋಗೋದಿಲ್ಲ, ಜಸ್ಟ್ ಅಲ್ಲಿವರೆಗೂ ಮಾತ್ರ ತೊಗೊಂಡೋಗಿ ಈ ಒಂದು ಶಿಮ್ಮರ್ ಶೇಡ್ ನೀವು ಏನು ನೋಡ್ತೀರಾ ನನ್ನ ಬೆರಳ ಸಹಾಯದಿಂದಾನೆ ಜಸ್ಟ್ ಸೆಂಟರಲ್ಲಿ ಮಾತ್ರ ಸ್ವಲ್ಪ ಇಡ್ತಾ ಇದ್ದೀನಿ. ಇಟ್ ಗಿವ್ಸ್ ದ ಡೆಲಿಕೇಟ್ ಗ್ಲಿಟರ್ಸ್. ಸೊ ಇದೇನು ಮಾಡುತ್ತೆ, ಒಂದು ಜಾಸ್ತಿ ನಿಮಗೆ ಗ್ಲಿಟ್ರಿಯಾಗಿ ಕಾಣೋದಿಲ್ಲ, ಒಂದು ಡೆಲಿಕೇಟ್ ಗ್ಲಿಟರ್ಸ್ ಅಂತೀವಲ್ವ, ಸ್ಮೂತಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಜಸ್ಟ್ ಸೆಂಟರಲ್ಲಿ ಮಾತ್ರ ಗ್ಲಿಟ್ರಿಯಾಗಿ ಲುಕ್ಸ್ ವೆರಿ ನೈಸ್. ಸೊ ಈ ಒಂದು ಐ ಮೇಕಪ್ ಅಂತೂ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಐ ಲವ್ ಹೌ ಇಟ್ ಟರ್ನ್ಡ್ ಔಟ್. ಒಂದು ಲಿಕ್ವಿಡ್ ಮ್ಯಾಟ್ ಐಲೈನರ್ನ ತೊಗೊಂಡು ನಾನು ಐಲೈನರ್ನ ಡ್ರಾ ಮಾಡ್ತಿದ್ದೀನಿ. ನಾನಿಲ್ಲಿ ಫೇಸಸ್ ಕ್ಯಾನಡಾನ ಮ್ಯಾಗ್ನೆಟ್ ಐಸ್ನ ಲಿಕ್ವಿಡ್ ಐಲೈನರ್ನ ತೊಗೊಂಡಿದ್ದೀನಿ. ನಿಮಗೆ ಸ್ಮಜ್ಡ್ ಕೋಲ್ ಲುಕ್ ಇದ್ದರೆ ಜಸ್ಟ್ ಕೋಲ್ನೇ ಕಾಜಲ್ ಪೆನ್ಸಿಲ್ನೇ ನೀವು ಐಲೈನರ್ನ ತೊಗೊಂಡು ಸ್ಮಡ್ಜ್ ಮಾಡ್ಬೋದು. ಆ ರೀತಿಯಾದಂಥ ನಾನು ಐ ಮೇಕಪ್ ಕೂಡ ಬಹಳಷ್ಟು ಮಾಡಿದ್ದೀನಿ. ಇಲ್ಲಾಂದರೆ ಈ ರೀತಿ ನೀವು ನಾನು ತೋರಿಸ್ತಿರೋ ಹಾಗೆ ಲಿಕ್ವಿಡ್ ಐಲೈನರ್ ಯೂಸ್ ಮಾಡ್ಬೋದು, ಜೆಲ್ ಐಲೈನರ್ ಯೂಸ್ ಮಾಡ್ಬೋದು, ನಿಮ್ಗೆ ಏನು ಇಷ್ಟ ಇದೆ ಅದನ್ನು ಯೂಸ್ ಮಾಡ್ಬೋದು. ಇದಾದ ನಂತರ ನಾನು ಫೇಸಸ್ ಕ್ಯಾನಡಾನ ಕಾಜಲ್ ಪೆನ್ಸಿಲ್ನ ತೊಗೊಂಡು ವಾಟರ್ ಲೈನಲ್ಲಿ ಜಸ್ಟ್ ನಾನು ಅರ್ಧಕ್ಕೆ ಬರೋಷ್ಟು ಮಾತ್ರ ಹಾಕಿದ್ದೀನಿ. ಈ ರೀತಿ ಫ್ಲ್ಯಾಟ್ ಐ ಶ್ಯಾಡೋ ಪೆನ್ಸಿಲ್ನ ತೊಗೊಂಡು ಆ್ಯಂಗಲ್ಡ್ ಬ್ರಷ್, ಇದು ಆ್ಯಂಗಲ್ಡ್ ಬ್ರಷ್ನ ತೊಗೊಂಡು ಆ ಒಂದು ಪರ್ಪಲ್ ಏನು ಯೂಸ್ ಮಾಡಿದೆ, ಬ್ಲ್ಯಾಕ್ ಯೂಸ್ ಮಾಡಿದ್ನಲ್ವ ಅದರ ಕೆಳಗಡೆ ನಾನು ಸ್ಟ್ಯಾಂಪ್ ಮಾಡಿ ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ಹೀಗೆ ಮಾಡಿದ್ರೆ ಏನಾಗುತ್ತೆ, ನೀವು ಕಾಜಲ್ ಏನು ಹಾಕಿರ್ತೀರ ಅದು ಕ್ರೀಮಿ ಆಗಿರುತ್ತೆ, ಅದ್ರ ಕೆಳಗಡೆ ನೀವು ಪೌಡರ್ ಐ ಶ್ಯಾಡೋನ ಹಾಕಿ ಸೆಟ್ ಮಾಡೋದ್ರಿಂದ ಸ್ವೆಟ್ ಆಗೋವಾಗ ಕಾಜಲ್ ಸ್ಮಡ್ಜ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಒಂದು ಸಜೆಷನ್ ನಾನು ಏನು ಕೊಡ್ತೀನಿ ಅಂದರೆ, ಆಯ್ಲಿ ಸ್ಕಿನ್ ಇರೋರು ಮತ್ತು ಜಾಸ್ತಿ ಸ್ವೆಟ್ ಆಗ್ತಿರಲ್ಲ ಅಂಥವರು ಬೋಲ್ಡಾಗಿ ಕಾಜಲ್ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ನಿಮಗೆ ಆ ಒಂದು ಡೆಫಿನೇಷನ್ ಬೇಕಂದರೆ ನಾನು ಯೂಸ್ ಮಾಡಿದ್ನಲ್ವ ಔಟರ್ ಕಾರ್ನರಲ್ಲಿ ಜಸ್ಟ್ ಅದನ್ನು ಹಾಕಿ ಒಂದು ಪೌಡರ್ ಐ ಶ್ಯಾಡೋನಿಂದ ಸೆಟ್ ಮಾಡಿಬಿಡಿ, ಅಷ್ಟೇ ಸಾಕು. ನಿಮಗೆ ಆ ಒಂದು ಕಾಜಲ್ ಸ್ಮಡ್ಜ್ ಆಗೋದಿಲ್ಲ, ಲೀಕ್ ಆಗೋದಿಲ್ಲ. ಐಲ್ಯಾಶಸ್ನ ಕರ್ಲ್ ಮಾಡಿದ ನಂತರ ನಾನು ಲಾರಿಯಲ್ನ ಲ್ಯಾಶ್ ಪ್ಯಾರಡೈಸ್ ಮಸ್ಕಾರಾನ ತೊಗೊಂಡು ಐ ಆಮ್ ಗಿವಿಂಗ್ ಅ ಗುಡ್ ಕೋಟ್ ಫಾರ್ ಮೈ ಐಲ್ಯಾಶಸ್. ಇದು ಒಂದು ಫುಲ್ಲರ್ ಲುಕ್ ಕೊಡುತ್ತೆ, ಒಳ್ಳೆ ಲೆಂತ್ ಕೊಡುತ್ತೆ, ವಾಲ್ಯೂಮ್ ಕೊಡುತ್ತೆ. ನೀವು ಮಸ್ಕಾರ ಹಾಕುವಾಗ ಏನಂದರೆ ರೂಟ್ನ ಟಚ್ ಮಾಡಿ, ಯು ಶುಡ್ ನೈಸ್ಲಿ ಟಚ್ ದ ರೂಟ್ ಆ್ಯಂಡ್ ವಿಗಲ್ ಆ್ಯಂಡ್ ಪುಲ್ ಇಟ್ ಅಪ್. ಆಗ ಏನಾಗುತ್ತೆ, ನಿಮಗೆ ಆ ಒಂದು ಲೆಂತ್ ಕೊಡುತ್ತೆ. ಲುಕ್ಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಫ್ಲ್ಯಾಟ್ರಿಂಗ್. ಸೊ ಲೆಟ್ಸ್ ಫಿನಿಶ್ ದ ಫುಲ್ ಮೇಕಪ್. ಬ್ಲಷ್ನ ಹಾಕ್ಕೊಳ್ಳೋಣ. ಇದಾದ ನಂತರ ಸ್ವಿಸ್ ಬ್ಯೂಟಿಯ ಬೇಕ್ಡ್ ಬ್ಲಷ್ ಆ್ಯಂಡ್ ಹೈಲೈಟರ್ ಪ್ಯಾಲೆಟ್. ಈಗ ನೀವು ನೋಡ್ಬೋದು ಈ ಒಂದು ಪ್ಯಾಲೆಟಲ್ಲಿ ಎಲ್ಲ ಶೇಡ್ಸು ಶಿಮರಿ ಶೇಡ್ಸ್ ಇದೆ. ಸೊ ಹಾಗಂದ್ರೆ ಏನಂದರೆ ನೀವು ಚೀಕ್ಸ್ ಮೇಲೆ ಯಾವುದೇ ಒಂದು ಹೈಲೈಟರ್ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಹವೆವರ್ ನಾನು ಸ್ವಲ್ಪ ಹಾಕ್ತೀನಿ, ಅದು ನೀವು ಲಾಸ್ಟಲ್ಲಿ ನೋಡ್ತೀರಾ. ಈಗ ನಾನು ಕಾಂಟೋರ್ ಎಲ್ಲ ಹಾಕಿದೆ ನೋಡಿ, ಅದರ ಒಂಚೂರು ಮೇಲೆ ಅಂದರೆ ಆನ್ ಯೋರ್ ಚೀಕ್ ಬೋನ್ಸ್ ನೀವು ಹಾಕಿ ಕಾಂಟೋರ್ ಮೇಲೇ ನೀಟಾಗಿ ಬ್ಲೆಂಡ್ ಮಾಡಿ. ಸೊ ದಟ್ ನಿಮಗೆ ಆ ಒಂದು ಬ್ರೌನ್ ಸಪ್ರೇಟಾಗಿ ಕಾಣಿಸ್ಬಾರ್ದು, ಪಿಂಕ್ ಸಪ್ರೇಟಾಗಿ ಕಾಣಿಸ್ಬಾರ್ದು. ಇಟ್ ಲುಕ್ಸ್ ನೈಸ್ಲಿ ಬ್ಲೆಂಡೆಡ್. ನಾನು ಇಲ್ಲೊಂದು ತಪ್ಪು ಮಾಡಿದ್ದೀನಿ, ಏನಂದರೆ ನನ್ನ ಪಿಂಪಲ್ ಏನಿತ್ತು ನೋಡಿ ಅದರ ಮೇಲೇ ನಾನು ಈ ಒಂದು ಡ್ಯೂವಿ ಫಿನಿಶ್ ಕೊಡುವಂಥ ಬ್ಲಷ್ನ ಹಾಕ್ತಾಯಿದ್ದೀನಿ. ಸೊ ಆ ಪಿಂಪಲ್ ನೋಡಿದ್ರಲ್ವ ಎದ್ದು ಕಾಣಿಸ್ತೆ, ಬಿಕಾಸ್ ಇಟ್ಸ್ ಶೈನಿಂಗ್ ಆ ಪಿಂಪಲ್ ಕಾಣಿಸ್ತಿದೆ. ಮ್ಯಾಟ್ ಫಿನಿಶ್ ಕೊಡುವಂಥ ಬ್ಲಷ್ನ ಯೂಸ್ ಮಾಡಿ. ಸೊ ನಂತರ ಮಿಸ್ಟೇಕ್ ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ಮಿಸ್ಟೇಕ್ ಹ್ಯಾಪನ್ಸ್, ನೀವು ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್ ಟೈಮ್ ನೀವು ಕೇರ್ಫುಲ್ ಆಗಿರಬೇಕು ಯಾವ ಥರ ಪ್ರಾಡಕ್ಟ್ ಚೂಸ್ ಮಾಡಬೇಕಂತ. ಬಟ್ ಇಟ್ ಡಸ್ ನಾಟ್ ಮೇಕ್ ಎನಿ ಮಚ್ ಆಫ್ ಎ ಡಿಫ್ರೆನ್ಸ್. ಜಾಸ್ತಿ ಪಿಂಪಲ್ಸ್ ಇರೋರು ನೀವು ಜಾಸ್ತಿ ಮ್ಯಾಟ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ. ಈಗ ಕಣ್ಣಿನ ಇನ್ನರ್ ಕಾರ್ನರ್ ಐಬ್ರೋ ಬೋನ್ ಮೇಲೆ ನಾನು ಶುಗರ್ನ ಹೈಲೈಟರ್ ಸ್ಟಿಕ್ನ ತೊಗೊಂಡು ನಾನು ಹೈಲೈಟ್ ಮಾಡ್ತಿದ್ದೀನಿ. ನೀವು ಫುಲ್ ಫೇಸ್ನ ಕೂಡ ಹೈಲೈಟ್ ಮಾಡ್ಬೋದು. ಫುಲ್ ಫೇಸ್ ಅಂದರೆ ಫುಲ್ ಫೇಸ್ ಮೇಲೆ ಹೈಲೈಟರ್ ಹಾಕ್ಕೊಳ್ಳೋದಲ್ಲ,
ಆನ್ ಹೈಯೆಸ್ಟ್ ಪಾಯಿಂಟ್ಸ್ ಆಫ್ ಯುವರ್ ಫೇಸ್ ಅಂತೀವಿ, ಆನ್ ಅವರ್ ಫೇಸ್ ಅಂತೀವಿ, ಅಲ್ಲಿ ನೀವು ಹಾಕ್ಕೋಬೇಕು. ಆನ್ ಬ್ರಿಡ್ಜ್ ಆಫ್ ಯುವರ್ ನೋಸ್, ಕಣ್ಣಿನ ಇನ್ನರ್ ಕಾರ್ನರ್ ಆಗಿರ್ಬೋದು, ಐಬ್ರೋ ಬೋನ್ ಮೇಲೆ, ಚೀಕ್ ಬೋನ್ಸ್ ಮೇಲೆ, ಆಮೇಲೆ ಈ ರೀತಿ ಚಿನ್ ಮೇಲೆ, ಹಣೆ ಮೇಲೆ ನೀವು ನೋಡ್ಬೋದು ಎಲ್ಲಿ ಆ ಒಂದು ಶೈನಿಯಾಗಿ ಕಾಣುತ್ತೆ ನಮ್ಮ ಫೇಸ್, ಅಲ್ಲಿ ಸ್ವಲ್ಪ ಹಾಕ್ಬೋದು. ಆಯ್ಲಿ ಸ್ಕಿನ್ ಇರೋರು ನೀವು ಬೇಕಂದರೆ ಹೈಲೈಟರ್ನ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ನಿಮ್ಗೇನಂದರೆ ಕೆಲವೊಂದೊಂದು ಸಾರಿ ತುಂಬ ಮ್ಯಾಟ್ ಫಿನಿಶ್ ಅನಿಸಿದಾಗ, ಒಂದು ಸ್ವಲ್ಪ ಡ್ಯೂಯಿ ಫಿನಿಶ್ ಅನಿಸ್ಬೇಕು ಅಂದಾಗ ನೀವು ಹೈಲೈಟರ್ನ ಹಾಕ್ಕೋಬೋದು. ನಾವು ಫಾರ್ ಲಿಪ್ಸ್ಟಿಕ್ ನಾನು ಮೇಬೆಲಿನ ಸೂಪರ್ ಸ್ಟೇ ಇಂಕ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ ಫೌಂಡರ್. ದಿಸ್ ಇಸ್ ಮೈ ಫೇವ್ರೆಟ್ ಲಿಪ್ ಕಲರ್ ಅಂತಲೇ ಹೇಳ್ಬೋದು. ರಿಚ್ ಒಂದು ಡೀಪ್ ಪ್ಲಮ್ ಶೇಡ್ ಕೊಡುತ್ತೆ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಈ ರೀತಿಯಾದಂಥ ಗ್ರ್ಯಾಂಡ್ ಒಕೇಶನ್ ಏನಾದರೂ ಇದ್ದಾಗ, ರಿಸೆಪ್ಷನ್ ಲುಕ್ ಈ ರೀತಿ ಮಾಡ್ತಿರುವಾಗ ಯು ಕ್ಯಾನ್ ಗೋ ಫಾರ್ ದಿಸ್ ಲಿಪ್ ಕಲರ್. ಲುಕ್ಸ್ ವೆರಿ ವೆರಿ ಪ್ರಿಟಿ. ಫುಲ್ ಫೇಸ್ನ ನಾನು ಇನ್ನೊಂದು ಸರಿ ಸೆಟ್ ಮಾಡಿದೆ. ನಾನು ಆಗಲೇ ಹೇಳಿದ್ನಲ್ವ, ಬೇಸ್ ಮೇಕಪ್ ಅಂದರೆ ಫೌಂಡೇಶನ್ ಎಲ್ಲ ಆದಮೇಲೆ ಒಂದು ಸರಿ ಸೆಟ್ ಮಾಡಿದ್ದೆ, ಫೌಂಡೇಶನ್ ಪೌಡರ್ ಎಲ್ಲ ಆದಮೇಲೆ ಫುಲ್ ಫೇಸ್ ಮೇಕಪ್ ಆದಮೇಲೆ ಇನ್ನೊಂದು ಸರಿ ಸೆಟ್ ಮಾಡಿದೆ. ದಿಸ್ ಮೇಕ್ಸ್ ಯುವರ್ ಮೇಕಪ್ ಎಕ್ಸ್ಟ್ರಾ ಲಾಂಗ್ ಲಾಸ್ಟಿಂಗ್, ಜಾಸ್ತಿ ಹೊತ್ತಿರುತ್ತೆ. ಸೊ ಫೇಸ್ನ ನೀಟಾಗಿ ಡ್ರೈ ಮಾಡಿದ ಮೇಲೆ, ನಾನು ಫ್ಯಾನ್ ಮಾಡಿದ ಮೇಲೆ ನನ್ನ ಕಾಸ್ಟ್ಯೂಮ್ನ ಚೇಂಜ್ ಮಾಡಿಕೊಂಡೆ. ಮೇಕಪ್ ಮಾಡ್ಕೊಳ್ಳೋದು ದೊಡ್ಡದಲ್ಲ, ಸೊ ನಾವು ಅದೇ ಒಂದು ಫಾರ್ಮ್ಯಾಟಲ್ಲಿ, ಅದೇ ಒಂದು ಕಾಸ್ಟ್ಯೂಮಲ್ಲಿ ರೆಡಿ ಮಾಡಿ ತೋರಿಸಿದಾಗ ಇಟ್ ಲುಕ್ಸ್ ಮೋರ್ ಬ್ಯೂಟಿಫುಲ್. ನಿಮಗೂ ಒಂದು ಐಡಿಯಾ ಬರುತ್ತೆ ಹೇಗಿರುತ್ತೆ ಅಂತ. ಅಂದ ಹಾಗೆ ಈ ಹೇರ್ ಸ್ಟೈಲ್ ಟ್ಯುಟೋರಿಯಲ್ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಇದ್ರ ಜೊತೆನೇ ಹಾಕ್ಬಿಟ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ನಿಮಗೂ ನೋಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಈ ಒಂದು ಹೇರ್ ಸ್ಟೈಲ್ ಇಟ್ಸ್ ವೆರಿ ವೆರಿ ಈಸಿ, ನಿಮಗೇನಷ್ಟು ಕಷ್ಟ ಅನಿಸೋದಿಲ್ಲ. ಹೀಟ್ಲೆಸ್ ಹೇರ್ ಸ್ಟೈಲ್, ನಾನು ಯಾವುದೇ ಒಂದು ಟೂಲ್ಸ್ನೆಲ್ಲ ಏನೂ ಯೂಸ್ ಮಾಡ್ಕೊಂಡು ಮಾಡಿಲ್ಲ. ಸೊ ಜಸ್ಟ್ ಹಾಗೆ ಹೇರ್ ಪಿನ್, ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ಕೊಂಡು ಮಾಡಿರೋದು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೇನೆ ನಿಮಗೆ. ಸೊ ಈ ಒಂದು ಐ ಲ್ಯಾಶಸ್ನ ಕೂಡ ಹಾಕ್ಕೊಂಡಿದ್ದೀನಿ, ಫಾಲ್ಸ್ ಐ ಲ್ಯಾಶಸ್. ನಿಮಗೆ ಕಂಫರ್ಟಬಲ್ ಇಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್. ಸೊ ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ? ನಮ್ಮಮ್ಮ ನನ್ನ ಹತ್ರ ಮಾತಾಡ್ತಾಯಿದ್ರು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದ್ರು. ಸೊ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೇನಾದರೂ ರಿಸೆಪ್ಷನ್ ಅಥವಾ ಶ್ರೀಮಂತ, ನಾಮಕರಣ ಅಥವಾ ಏನಾದರೂ ಇನ್ನು ಎಂಗೇಜ್ಮೆಂಟ್, ಈ ಥರ ಏನಾದರೂ ಒಕೇಶನ್ಸ್ ಇದ್ದರೆ, ಗ್ರ್ಯಾಂಡ್ ಒಕೇಶನ್ ಇದ್ದರೆ ದಯವಿಟ್ಟು ಈ ಒಂದು ಲುಕ್ನ ನೀವು ಟ್ರೈ ಮಾಡ್ಬೋದು, ಆಯ್ಲಿ ಸ್ಕಿನ್ ಇರೋರು. ಸೊ ಹೀಗಂತ ಹೇಳ್ತಾ ಈ ವಿಡಿಯೋನ ಎಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.